When we study the life of several judges, it is really amazing how God led them to his ministry. ಅನೇಕರ ನ್ಯಾಯಸ್ಥಾಪಕರ ವಿಷಯದಲ್ಲಿ ನಾವು ಓದುವಾಗ ದೇವರು ಯಾವ ರೀತಿಯಾಗಿ ಅವರ ಸೇವಾ ಕಾರ್ಯದಲ್ಲಿ ಉಪಯೋಗಿಸ್ತಾರೆ ಎಂಬುದಾಗಿ ನಾವು ನೋಡಿದ್ದು ನಿಜವಾಗ್ಲೂ ಸಂತೋಷಕರವಾಗಿದೆ. So we studied how God separated or anointed Samuel to this ministry. ದೇವರು ಯಾವ ರೀತಿಯಾಗಿ ಸಾಮ್ಯಲನ್ನು ಪ್ರತ್ಯೇಕಿಸಿ ಆತನು ಈ ಸೇವೆಗೆ ಕರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. He had a very good mother who prays for him. ಆತನಿಗೆ ಒಳ್ಳೆ ತಾಯಿ ಇದ್ರು, ಆತನಿಗೋಸ್ಕರ ಅವರು ಪ್ರಾರ್ಥಿಸುವಂತರು ಸ್ತುತಿಸುವಂತರಾಗಿದ್ರು. He was in the presence of God always in his life. ಆತನು ತನ್ನ ಜೀವಿತ ಕಾಲವಲ್ಲ ದೇವರ ಪ್ರಸನ್ನತೆಯಲ್ಲೇ ಇದ್ದನು. He had a very good time living and blessed time living in the tabernacle. ಆತನು ಆ ದೇವದರ್ಶನ ಗುಡಾರದಲ್ಲಿ ಆಶೀರ್ವದಿಸಲ್ಪಟ್ಟವನಾಗಿ ಅಲ್ಲೇ ಸೇವೆ ಮಾಡುತ್ತಾ ಇದ್ದನು. There he studied all the things that priests have to do. ಯಾಜಕನು ಮಾಡಬೇಕಾದ ಎಲ್ಲ ವಿಧಿಗಳನ್ನು ಆತನು ಕಲಿತುಕೊಂಡನು. He was trained by Eli. ಆತನು ಏಲಿ ಮೂಲಕ ಎಲ್ಲ ತರಬೇತಿ ಹೊಂದಿದನು. And he was guided by the Lord himself. ದೇವರಿಂದ ಸ್ವತಃ ಆತನು ಮಾರ್ಗದರ್ಶನವಾಗಿ ನಡೆಸಲ್ಪಟ್ಟನು. He got his message from God in his early age itself. ಆತನ ಪ್ರಾರಂಭ ಕಾಲದಲ್ಲಿ ಹಂತದಲ್ಲಿ ಆತನು ದೇವರಿಂದ ನಡೆಸಲ್ಪಟ್ಟನು, ವಾಕ್ಯನು ಕೇಳಿದನು. Even though he was living in a wicked surroundings, ಆತನು ದುಷ್ಟತನದಿಂದ ಕೂಡಿದ ಜನರ ಮಧ್ಯದಲ್ಲಿ ಇದ್ರೂ ಸಹ there is no example for him to follow. ಆತನಿಗೆ ಯಾವುದೇ ಒಂದು ಮಾದರಿ ಇಲ್ಲ ಆತನ ಹಿಂಬಾಲಿಸುವುದಕ್ಕೆ. But he was depending upon the word of God. ಆದರೆ ಅವನು ದೇವರ ವಾಕ್ಯದ ಮೇಲೆ ಆಧಾರಿತನಾಗಿದ್ದನು. So he got the word from the Lord at his younger age itself. ಆತನು ದೇವರಿಂದ ಸಣ್ಣ ವಯಸ್ಸಿನಲ್ಲೇ ದೇವರ ವಾಕ್ಯ ಆತನಿಗೆ ಸಿಕ್ಕಿತು. He was very honest to give that word to Eli. ಆತನು ನಂಬಿಗಸ್ತನಾಗಿ ಆ ವಿಷಯವನ್ನು ಏಲಿಗೆ ಸಮರ್ಪಿಸಿದನು, ಹೇಳಿದನು. He never concealed anything. He said everything to Eli about his family. ಆತನ ಕುಟುಂಬದ ವಿಷಯವಾಗಿ ಏಲಿಗೆ ಎಲ್ಲವನ್ನು ಯಾವುದೇ ಮುಚ್ಚಿಡದಂತೆ ಹೇಳಿದನು. What God has spoken to him, he delivered that to Eli. ದೇವರು ಏನು ಆತನ ಸಂಗಡ ಮಾತಾಡಿದರು, ದೇವರು ಏಲಿಯನಿಗೆ ಆ ಎಲ್ಲ ವಿಷಯಗಳನ್ನು ತಿಳಿಸಿದನು. Because of his wickedness, because of their wickedness, the Eli and his children, God punished them. ಏಲಿ ಮಕ್ಕಳು ಅವರ ದುಷ್ಟತನ ನಿಮಿತ್ತವಾಗಿ ದೇವರು ಆಗ್ಲೇ ಅವರನ್ನು ಶಿಕ್ಷಿಸಿದರು. Hophni and Phinehas died at the war. ಹೋಫ್ನಿ ಮತ್ತು ಫಿನಿಯಾಸನು ಯುದ್ಧ ಭೂಮಿಯಲ್ಲಿ ಅವರು ಮರಣ ಹೊಂದಿದರು. And the Lord's ark was captured by Philistine. ಅಲ್ಲಿ ಮಂಜೂಷ ಅದು ಫಿಲಿಸ್ತರ ಕೈಗೆ ಹೋಯಿತು ಎಂಬುದಾಗಿ, ವಶವಾಯಿತು ಎಂಬುದಾಗಿ ನೋಡ್ತೇವೆ. And Eli also died after hearing that. ಏಲಿಸ ಇದನ್ನು ಕೇಳಿ ಆತನು ಬಿದ್ದು ಮರಣ ಹೊಂದಿದನು. Then we see that now there's the Philistines sent back the ark back to Israel. ಫಿಲಿಸ್ತಿಯರು ಈ ಮಂಜೂಷವನ್ನು ಪುನಃ ಇಸ್ರಾಯೇಲರಿಗೆ ಹಿಂತಿರುಗಿಸಿದರು ಎಂಬುದಾಗಿ ನೋಡುತ್ತೇವೆ. Then it came back to Kiriath Jearim, and it was remained in Kiriath Jearim for a long time. ಅಲ್ಲಿ ಕೆರೆತ್ ಜೆರೆಮ್ ಎಂಬ ಪಟ್ಟಣಕ್ಕೆ ಬಂದು ಅದು ತುಂಬಾ ಕಾಲ ಅಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. We read that it is there for 20 years. ಅಲ್ಲಿ 20 ವರ್ಷ ಕಾಲ ಅದಿತ್ತು ಎಂಬುದಾಗಿ ನೋಡ್ತೇವೆ. When we come to chapter 7, we see the ministry of Samuel. ಅಲ್ಲಿ 7ನೇ ಅಧ್ಯಾಯಕ್ಕೆ ಬಂದಾಗ ಸಾಮ್ಯೇಲನ ಸೇವೆಯ ವಿಷಯವಾಗಿ ನಾವು ನೋಡ್ತೇವೆ. And verse 15, we read that Samuel judged Israel all the days of his life. 15ನೇ ವಾಕ್ಯದಲ್ಲಿ ನೋಡ್ತೇವೆ, ಸಾಮ್ಯೇಲನು ಜೀವದಿಂದ ಇರುವವರೆಗೂ ಇಸ್ರಾಯೇಲನ್ನು ಪಾಲಿಸುತ್ತಿದ್ದನು. That was a great privilege for him. ಇದು ಒಂದು ದೊಡ್ಡ ಅವಕಾಶವಾಗಿತ್ತು ಆತನಿಗೆ. So he started in a good way. ಪ್ರಾರಂಭ ಒಳ್ಳೆದಾಗಿತ್ತು. And finished in a very well way also. ಅಂತ್ಯವೂ ಸಹ ಅದು ಒಳ್ಳೆದಾಗಿ ಮುಗಿದಿತ್ತು. When he started as a young boy, ಆತನು ಸಣ್ಣ ಹುಡುಗನಾಗಿ ಪ್ರಾರಂಭಿಸಿದನು. he finished as an old man.
ಆತನು ವೃದ್ಧನಾಗಿ ಆತನ ಜೀವಿತವನ್ನು ಮುಗಿಸಿದನು. It was well done. ಆತನು ಚೆನ್ನಾಗಿ ನಡೆಸಿದನು. So that is a very good example for us to serve the Lord in that way. ಇದು ನಮಗೆ ಒಳ್ಳೆ ಮಾದರಿ ಆಗಿದೆ ದೇವರನ್ನು ಸೇವೆ ಮಾಡುವ ವಿಷಯದಲ್ಲಿ. Then when we come to chapter 7 verse 3, Samuel spoke to all house of Israel saying, if you are returned to the Lord with all your heart, then put away the foreign gods. ಸ್ಯಾಮ್ಯುಯೇಲನು ಅಲ್ಲಿ ಇಸ್ರಾಯೇಲ್ನ ಮನೆತನಗೆ ಮಾತಾಡ್ತಾನೆ, ನೀವು ಪೂರ್ಣ ಮನಸ್ಸಿಂದ ಯೆಹೋವನ ಕಡೆಗೆ ತಿರುಗಿಕೊಂಡುದಾದರೆ. So we hear that there is a call for returning to the Lord. ಇಲ್ಲಿ ಒಂದು ಕರೆಯುವಿಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಇಸ್ರಾಯೇಲಿಗೆ ಕೊಡುತ್ತಾರೆ. If you return to the Lord, there is a need for returning back to God. ನೀವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ಅಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದು ಒಂದು ಅವಶ್ಯಕತೆ ಇದೆ. So what he is talking to them is put away all the foreign gods. ಅವರು ಹೇಳ್ತಿದ್ದಾರೆ ಎಲ್ಲ ಅನ್ಯ ದೇವತೆಗಳು ಮತ್ತು ಅನ್ಯ ದೇಶದ ದೇವತೆಗಳನ್ನು ತೆಗೆದುಹಾಕ್ರಿ ಎಂಬುದಾಗಿ. So what all things you are worshiping other than God, you have to remove from your life. ನೀವು ದೇವರನ್ನು ಬಿಟ್ಟು ಬೇರೆ ಏನಾದ್ರೂ ನೀವು ಆರಾಧಿಸುತ್ತಿದ್ದಾದ್ರೆ ಸೇವಿಸುವುದಾದ್ರೆ ನಿಮ್ಮ ಜೀವಿತದ ಮಧ್ಯದಿಂದ ತೆಗೆದು ಹಾಕಿರಿ. In Exodus chapter 20 verse 3 we read that for the commandments, you shall have no other gods before me. ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ಕೊಟ್ಟ ಆಜ್ಞೆಯನ್ನು ನಾವು ನೋಡ್ತೇವೆ. 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲದೆ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. That is the commandment given to Israel. ಇದು ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ಆಜ್ಞೆ ಆಗಿತ್ತು. This is the same commandment for us also. ಇದು ನಮಗೂ ಸಹ ಆಜ್ಞೆ ಆಗಿದೆ. There are a lot of false gods in our life. ನಮ್ಮ ಜೀವಿತದಲ್ಲಿ ಅನೇಕ ಸುಳ್ಳು ದೇವತೆಗಳಿದ್ದಾರೆ. You have to remove that. ಅವೆಲ್ಲವನ್ನು ನಮ್ಮ ಜೀವಿತದಿಂದ ತೆಗೆದುಹಾಕಬೇಕು. Then come back to Lord with your whole heart. ನೀವು ಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. And also here he is exhort them to confess their sins. ಅಲ್ಲಿ ಆತನ ಹೇಳ್ತಾರೆ ನಿಮ್ಮ ಪಾಪಗಳು ಪಶ್ಚಾತ್ತಾಪ ಪಟ್ಟು ಪರಿಹಾರ ಆಗಬೇಕು. So we have to confess to Lord what sin in our life. ನಮ್ಮ ಜೀವಿತದಲ್ಲಿ ಏನು ಪಾಪ ಇದೆ ಎಂಬುದಾಗಿ ನಾವು ಅರಿಕೆ ಮಾಡಿ ನಾವು ಪಶ್ಚಾತ್ತಾಪ ಪಡಬೇಕು. In Psalms 66:18 we read, if I regard iniquity in my heart, the Lord will not hear. ಕೀರ್ತನೆ 66ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮಲ್ಲಿ ಅಪರಾಧಗಳು ಇರುವುದಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ. Dearly beloved, we have to confess to the Lord all our sins. Then only God will hear our prayers. ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. So here there is a need to come back to God in our life. ಇಲ್ಲಿ ನಮ್ಮ ಜೀವಿತದಲ್ಲಿ ದೇವರ ಕಡೆ ಪುನಃ ತಿರುಗಿಕೊಳ್ಳುವ ಅವಶ್ಯಕತೆ ಇದೆ. The way you loved him, the way I loved him is not enough. ನೀವು ಯಾವ ರೀತಿಯಾಗಿ ಪ್ರೀತಿಸ್ತಿದ್ದೀರಾ, ನಾವು ಯಾವ ರೀತಿಯಾಗಿ ಪ್ರೀತಿಸ್ತಿದ್ದೀರಾ ಅದು ಸಾಕಾಗ್ತಾ ಇಲ್ಲ. So we have to confess our sins and to come back to the Lord. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. And that God will answer our prayers. ಆಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ, ನಮ್ಮ ವಿಜ್ಞಾಪನೆಗಳಿಗೆ ಉತ್ತರ ಕೊಡುತ್ತಾನೆ. And when you come to verse 5 we read there, and Samuel said, gather all Israel to Mizpah, and I will pray to the Lord for you. ಅಲ್ಲಿ ಹೇಳ್ತಾನೆ, ಮಿಸ್ಪದಲ್ಲಿರುವಂತ ಎಲ್ಲಾ ಜನರನ್ನು ಸೇರಿಸಿ ನಾನು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Here Samuel is going to pray for the people who have sinned against God. ಇಲ್ಲಿ ಸಾಮ್ಯುಯೇಲನು ಪಾಪ ಮಾಡಿದ ಜನರಿಗೋಸ್ಕರ ಆತನು ವಿಜ್ಞಾಪನೆ ಮಾಡಲಿದ್ದಾನೆ. Sometimes we are not ready to be the people who are sinning to pray. ಕೆಲ ಸಮಯದಲ್ಲಿ ಪಾಪ ಮಾಡುತ್ತಿರುವ ಜನರ ವಿಜ್ಞಾಪನೆ ಕೇಳಲು ನಾವು ಸಿದ್ಧರಿರುವುದಿಲ್ಲ. So here he is encouraging them to come together and he is going to pray for them. ಇಲ್ಲಿ ಆತನು ಹೇಳ್ತಾನೆ, ನೀವೆಲ್ಲ ಒಟ್ಟುಗೂಡಿ ಬನ್ರಿ, ನಾನು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಎಂಬುದಾಗಿ. Then we see down when verse 6 we see that we have sinned against the Lord. ಇಲ್ಲಿ ಹೇಳ್ತಾನೆ, ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ.
So he is including himself. Samuel is including himself. ಸಾಮ್ಯೇಲನು ತನ್ನನ್ನು ಸಹ ಆತನು ಇಲ್ಲಿ ಸೇರಿಸಿಕೊಳ್ತಾ ಇದ್ದಾನೆ. In Psalms 51:17 we read, the sacrifice of God are a broken spirit, a broken and contrite heart. 51 Yeah, 51:17. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ನೀನು ತಿರಸ್ಕರಿಸುವುದಿಲ್ಲ. So here we have to pray as a broken spirit and broken and contrite heart. ಇಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಕುಗ್ಗಿದ ಮನಸ್ಸುಳ್ಳವರಾಗಿಯೂ ಮತ್ತು ಜಜ್ಜಿದ ಮನಸ್ಸವರಾಗಿ ಪ್ರಾರ್ಥನೆ ಮಾಡಬೇಕು. So we see that the whole Israel is ready to gather in Mizpah. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಸಂಪೂರ್ಣ ಜನರು ಮಿಸ್ಪದಲ್ಲಿ ಸೇರಿಕೊಳ್ಳಲು ಅವರು ಯೋಜನೆ ಮಾಡುತ್ತಿದ್ದಾರೆ. So we know that how a good judge he is. ಇಲ್ಲಿ ನಾವು ನೋಡ್ತೇವೆ ಸಾಮ್ಯಲು ಎಂತ ಒಳ್ಳೆ ನ್ಯಾಯಸ್ಥಾಪಕನೆಂಬುದಾಗಿ. We see in verse 16 that he went from year to year on a circuit to Bethel, Gilgal and Mizpah and judged Israel in all those places, but he always returned to Ramah. ನಾವು ನೋಡ್ತೇವೆ 16ನೇ ವಾಕ್ಯದಲ್ಲಿ ಅವನು ಇಸ್ರಾಯೇಲರ ನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷವೂ ಬೇತೇಲ್, ಗಿಲ್ಗಾಲ್, ಮಿಸ್ಪೆ ಎಂಬ ಪಟ್ಟಣಕ್ಕೆ ಸುತ್ತಿ ರಾಮಕ್ಕೆ ತಿರುಗಿ ಬರುತ್ತಿದ್ದನೆಂಬುದಾಗಿ ನೋಡ್ತೇವೆ. He's traveling all the place and teaching them from the word of God. ಇಲ್ಲಿ ಎಲ್ಲಾ ಸ್ಥಳಗಳಿಗೆ ತಿರುಗಾಡಿ ದೇವರ ವಾಕ್ಯವನ್ನು ಆತನು ಸಾರುತ್ತಾ ಇದ್ದಾನೆ. So that's why the people are ready to come to hear from him. ಆದ ಕಾರಣ ದೇವರು ಇವನಿಗೆ ಆರಿಸಿಕೊಂಡ ಕಾರಣ ಜನರು ಇವನ ಸಂಗಡಕ್ಕೆ ಬರಲು ಇಷ್ಟಪಡುತ್ತಾರೆ. These places are far places, but he traveled everywhere to encourage the children of God. ಇವೆಲ್ಲ ದೂರ ಸ್ಥಳಗಳಿದ್ರು ಈ ಮಕ್ಕಳಿಗೆ ದೇವರ ವಾಕ್ಯದಿಂದ ಪ್ರೋತ್ಸಾಹಿಸೋಸ್ಕರ ಆತನು ಪ್ರಯಾಣ ಮಾಡುತ್ತಾನೆ. So we see in Karnataka also here places are very far, but God is pleased us to come together and also encourage the people in different places. ಇಲ್ಲಿ ನಾವು ನೋಡ್ತೇವೆ ಕರ್ನಾಟಕದಲ್ಲೂ ಅನೇಕ ದೂರ ಸ್ಥಳಗಳಿಂದ ಬಂದು ಅವರು ಪ್ರೋತ್ಸಾಹಿಸಲ್ಪಡ್ಬೇಕೆಂಬುದಾಗಿ ದೇವರಿಗೆ ಆತನು ಸಹಾಯ ಮಾಡ್ತಾ ಇದ್ದಾನೆ. So that's the way we have to gather together in the presence of God. ಈ ರೀತಿಯಾಗಿ ನಾವು ದೇವರ ಸನ್ನಿಧಾನದಲ್ಲಿ ಕೂಡಿಕೊಳ್ಳಬೇಕು. And we see that here he is considering other sin as his own sin. ಇಲ್ಲಿ ನಾವು ನೋಡ್ತೇವೆ ಇತರರ ಪಾಪಗಳು ಸಹ ತನ್ನ ಪಾಪವಾಗಿ ಆತನು ಪರಿಗಣಿಸುತ್ತಾ ಇದ್ದಾನೆ. Samuel acted as though he were to blame along with the people. ಸ್ಯಾಮ್ಯೇಲನು ತನ್ನನ್ನು ಸಹ ಈ ತಪ್ಪಿಗೆ ಆತನು ಹೊಣೆ ಎಂಬುದಾಗಿ ಆತನು ತೆಗೆದುಕೊಳ್ಳುತ್ತಾ ಇದ್ದಾನೆ. The sin of these people are the sin of mine also. ಇತರ ಜನರ ಪಾಪ ಸಹ ನನ್ನ ಪಾಪ ಎಂಬುದಾಗಿ ಆತನು ತಿಳಿದುಕೊಳ್ಳುತ್ತಾ ಇದ್ದಾನೆ. We see that Moses also took the sins of the people. ಮೋಶೆ ಸಹ ಅದೇ ರೀತಿಯಾಗಿ ಇತರರ ಪಾಪಗಳನ್ನು ತೆಗೆದುಕೊಂಡನೆಂಬುದಾಗಿ ನೋಡ್ತೇವೆ. Sometimes something happen in our midst, we blame others. ನಮ್ಮ ಜೀವಿತದಲ್ಲಿ ಏನಾರ ಆದ್ರೆ ನಾವು ಇತರರ ಮೇಲೆ ನಾವು ಹೊಣೆಯನ್ನು ಹೊರಿಸುತ್ತೇವೆ. In even our sins also we blame others. ನಮ್ಮ ಪಾಪಗಳಿಗೋಸ್ಕರ ನಾವು ಇತರಿಗೆ ನಾವು ಹೊಣೆ ಹೊರಿಸುತ್ತೇವೆ, ತಪ್ಪಿನ ಹೊಣೆಯನ್ನು ಹೊರಿಸುತ್ತೇವೆ. So we are not ready to consider other sin as our own sin. ಇತರರ ಪಾಪಗಳು ನಮ್ಮ ಪಾಪಗಳು ಎಂಬುದಾಗಿ ನಾವು ಒಪ್ಪಿಕೊಳ್ಳುವುದಿಲ್ಲ. Because we are responsible for the others also. ನಾವು ಇತರರ ಪಾಪಕ್ಕೂ ಸಹ ಜವಾಬ್ದಾರಿ ಆಗಿರ್ತೇವೆ. So we have the great responsibility as the leaders or teachers of the word of God about the sins of these people. ನಾವು ಇತರರ ಪಾಪಕ್ಕೆ ನಾವು ನಾಯಕರಾಗಿಯೂ ಹಿರಿಯರಾಗಿ ಮತ್ತು ನಾವು ಜವಾಬ್ದಾರಿ ತೆಗೆದುಕೊಳ್ಳಬೇಕು. Instead of like Samuel, we need not only take responsibility for our sins, but also help our fellow brothers with their sin. ನಾವು ಸಾಮ್ಯೇಲನ ರೀತಿಯಲ್ಲಿ ಪಾಪಗಳನ್ನು ತೆಗೆದುಕೊಳ್ಳುವುದು ಬೇಡ, ಆದ್ರೆ ಅವರ ಪಾಪದಲ್ಲಿ ನಾವು ಅವರಿಗೆ ಸಹಾಯ ಮಾಡಬಹುದು ಅಲ್ಲಿಂದ ತಪ್ಪಿಸಿಕೊಳ್ಳಲು. When we come to Galatians chapter 6 verse 1, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರುವಾಗ we read like this. Brother, you can read. ಅಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಸಹೋದರೇ ನಿಮ್ಮಲ್ಲಿ ಯಾರಾದ್ರೂ ಯಾವುದೇ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದಿದ್ದು
ತಿದ್ದಿ ಸರಿ ಮಾಡಿರಿ. ನೀವಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. So here we see that there is a ministry for restore these people. ಇಲ್ಲಿ ನಾವು ನೋಡ್ತೇವೆ ಒಂದು ಸೇವೆ ಇದೆ, ಅವರನ್ನು ಪುನಃ ಹಿಂತಿರುಗಿಸುವುದಕ್ಕಾಗಿ. We are not going to excommunicate them, ನಾವು ಅವರನ್ನು ತೆಗೆದುಹಾಕುವುದಲ್ಲ, but God is asking that to restore them back to the flock. ನಾವು ಅಲ್ಲಿ ನೋಡ್ತೇವೆ ದೇವರು ಅವರನ್ನು ಇಲ್ಲಿಗೆ ಪುನಃ ಸೇರಿಸಿಕೊಳ್ಳುವಂತೆ ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. So such a one in a spirit of gentleness. ಇಲ್ಲಿ ನೋಡ್ತೇವೆ ಶಾಂತ ಭಾವದಿಂದ ಎಂಬುದಾಗಿ ಹೇಳ್ತೇವೆ. Considering yourself lest you also be tempted. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀವಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ಈ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. So there is a chance for you also have fallen down. ಇಲ್ಲಿ ಒಂದು ಅವಕಾಶ ಇದೆ, ನೀವು ಸಹ ಕೆಳಗೆ ಬಿದ್ದು ಹೋಗಬಹುದು. So we are also living in a world where with the flesh where there we can tempted to sin. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ನಾವು ಸಹ ಈ ಪಾಪಕ್ಕೆ ಶೋಧನೆಗೆ ಒಳಗಾಗಬಹುದು. Because of that we need fellowship. ಆದ ಕಾರಣ ನಮಗೆ ಅನ್ಯೋನ್ಯತೆ ಬಹಳ ಅವಶ್ಯಕತೆ ಇದೆ. We need to study the word of God. ನಾವು ದೇವರ ವಾಕ್ಯವನ್ನು ಓದಬೇಕು. We have to pray together and pray for each other. ನಾವು ಜೊತೆಯಾಗಿ ಪ್ರಾರ್ಥಿಸಬೇಕು ಮತ್ತು ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. So these all help us to encourage each other and live a victorious Christian life. ಇದು ಒಬ್ಬೊಬ್ಬರಿಗೆ ಪ್ರೋತ್ಸಾಹಿಸಲ್ಪಟ್ಟು ನಾವು ಜಯಭರಿತವಾದ ಜೀವಿತವನ್ನು ಸಾಗಿಸಲು ಸಾಧ್ಯವಾಗ್ತದೆ. So what a great ministry was Samuel's ministry. ನೋಡ್ರಿ, ಸಾಮುವೇಲನ ಒಂದು ಸೇವೆ ಎಂತ ದೊಡ್ಡ ಸೇವೆ ಆಗಿತ್ತು, ಉತ್ತಮ ಸೇವೆ ಆಗಿತ್ತು. So here we come to when we come to the next verses, we see that there is a war coming. ಇಲ್ಲಿ ನಾವು ನೋಡ್ತೇವೆ ಮುಂದೆ ಒಂದು ಯುದ್ಧ ಬರ್ತದೆ. So when Philistines heard about that Israel all gathered in Mizpah, ಫಿಲಿಸ್ಟಿಯರು ಇಸ್ರಾಯೇಲರು ಮಿಚ್ಪದಲ್ಲಿ ಕೂಡಿ ಬಂದಿದ್ದಾರೆ ಎಂಬುದಾಗಿ ಗೊತ್ತಾದಾಗ they are all worried and they afraid of then at that time Israelites afraid of Philistines. ಆ ಸಮಯದಲ್ಲಿ ಇಸ್ರಾಯೇಲ್ ಸಹ ಫಿಲಿಸ್ಟಿಯರ ವಿಷಯವಾಗಿ ಹೆದರಿದ್ದಾರೆ ಎಂಬುದಾಗಿ ನೋಡ್ತೇವೆ. So even though they pray to God and even though they have a good leader and the God's word is coming to them through Samuel, they are afraid of their enemy. ದೇವರು ಅವರು ಪ್ರಾರ್ಥನೆ ಮಾಡಿದ್ರು, ಅವರಿಗೆ ಒಳ್ಳೆ ನಾಯಕನಿದ್ದರೂ ಸಹ, ದೇವರ ವಾಕ್ಯ ಬಂದಿದ್ರು ಸಹ ಅವರು ಅಲ್ಲಿ ಭಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. So we in verse 8 we see, do not cease to cry out to the Lord our God for us, that he may save us from the hand of the Philistines. 8ನೇ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆ ಇಡು, ಸುಮ್ಮನಿರಬೇಡ ಅಂದರು. So here Israel is requesting Samuel to pray for deliverance. ಇಲ್ಲಿ ಇಸ್ರಾಯೇಲ್ ಸಾಮುವೇಲಿಗೆ ವಿಮೋಚನೆಗೋಸ್ಕರ, ಬಿಡುಗಡೆಗೋಸ್ಕರ ಪ್ರಾರ್ಥಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. They are not sure about that, but they say may save us. ಅಲ್ಲಿ ಕೇಳ್ತಾರೆ, ದೇವರು ನಮ್ಮನ್ನು ರಕ್ಷಿಸಬಹುದು ಎಂಬುದಾಗಿ. Dearly beloved, we should be sure about what we are praying. ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಏನ್ ಬೇಡ್ಕೊಳ್ತಾರೆ ಎಂಬುದಾಗಿ ನಿರ್ದಿಷ್ಟವಾಗಿರಬೇಕು, ನಂಬಿಗಸ್ತರಾಗಿರಬೇಕು. We should sure that the God will answer our prayers. ನಮಗೆ ನಂಬಿಕೆ ಇರಬೇಕು, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದಾಗಿ. We underestimate our God always because we are not sure about, or we doesn't know who he is. ನಮ್ಮ ದೇವರು ಯಾರು ಎಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ, ಆದ ಕಾರಣ ಆತನ ವಿಷಯದಲ್ಲಿ ನಾವು ಸ್ವಲ್ಪ ಕಮ್ಮಿಯಾಗಿ ನೋಡ್ತೇವೆ. So we should be very careful in our Christian life to know the Lord more day by day. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ದೇವರನ್ನು ಪ್ರತಿದಿನ ಜೀವಿತದಲ್ಲಿ ನಾವು ಸರಿಯಾಗಿ ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕು. Apostle Paul in Philippians, he talking to them that he want to know him more Jesus Christ more. Brother, Philippians, yeah, chapter 3. ಫಿಲಿಪ್ಪ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. 3 verse, brother. The verse is, I think, hold a second.
No, repeat, brother. 10, verse 10. 10ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುದಾರರಾಗಿರುವ ಪದವಿಯನ್ನು ತಿಳಿದುಕೊಂಡು, ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂದು ನನ್ನ ಕುತೂಹಲವಾಗಿದೆ. So he knows Lord Jesus Christ, that's why he became a child of God. ಆತನು ಕರ್ತನಾದ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತಾಗಿತ್ತು, ಅದಕ್ಕೆ ಆತನ ಮಗನಾಗಿದ್ದನು. He know God, he worship God, and he living for God and living with God. ಆತನ ದೇವರು ಯಾರು ಎಂಬುದಾಗಿ ಗೊತ್ತಿತ್ತು, ದೇವರನ್ನು ಆರಾಧಿಸಿದ್ರು, ದೇವರ ಸಂಗಡ ಜೀವಿಸ್ತಾ ಇದ್ದನು. But he again telling us that he wants to know him more. ಆದ್ರೂ ಸಹ ಆತನ ಹೇಳ್ತಾ ಇದ್ದಾನೆ, ನಾವು ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕೆಂಬುದಾಗಿ. So every day in our life we have to study or know the Lord more and more. ಪ್ರತಿ ದಿನ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನನ್ನು ಹೆಚ್ಚಾಗಿ ಕಲಿತುಕೊಳ್ಳಬೇಕು ಮತ್ತು ತಿಳಿದುಕೊಳ್ಳಬೇಕು. Israelites have a lot of examples in their life how Lord delivered them from Egypt. ಇಲ್ಲಿ ನೋಡ್ತೇವೆ, ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ಒಂದು ಮಾದರಿ, ಒಂದು ಉದಾಹರಣೆ ಆಗಿದೆ. And also they know that at the time of judges, God answered their prayers and delivered them. ಅದೇ ರೀತಿ ನ್ಯಾಯಸ್ಥಾಪಕರ ಸಮಯದಲ್ಲೂ ಅನೇಕ ಸಲ ದೇವರು ಅವರನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ, ಅದು ದೇವರೇ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ಅವ್ರಿಗೆ ಗೊತ್ತುಂಟು. But still they are not sure about God's mighty work. ಆದ್ರೂ ಸಹ ದೇವರು ಸರ್ವಶಕ್ತನೆಂಬುದಾಗಿ ಇನ್ನೂ ಸಹ ಸರಿಯಾಗಿ ಅವ್ರು ತಿಳ್ಕೊಳ್ಳಿಲ್ಲ. And again we see that in chapter 7 verse 9, Samuel took a suckling lamb and offered it as an whole burnt offering to the Lord. 9ನೇ ವಾಕ್ಯದಲ್ಲಿ ನೋಡ್ತೇವೆ, ಆಗ ಸಾಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು. ಇಸ್ರಾಯೇಲರಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. Here Samuel is doing a priestly work job there. He is worshiping the Lord by offering a burnt offering. ಇಲ್ಲಿ ಸಾಮುವೇಲನು ಯಾಜಕ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಯಾಜಕ ಸೇವೆ ಮಾಡುತ್ತಾ ಒಂದು ಕುರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುತ್ತಾನೆ. So here we see that then Samuel cried out to the Lord for Israel, and the Lord answered him. ಸಾಮುವೇಲನು ದೇವರಿಗೆ ಮೊರೆ ಇಡಲು ದೇವರು ಆತನು ಸದುತ್ತರ ಕೊಟ್ಟನೆಂಬುದಾಗಿ ನೋಡುತ್ತೇವೆ. So when he come to the Lord and confess their sins and pray to God and worship the Lord, Lord answered his prayers. ದೇವರು ಅಲ್ಲಿ ಬಂದು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅಲ್ಲಿ ಆರಾಧಿಸಿದಾಗ ದೇವರು ಆತನ ಹೋಮವನ್ನು ಸ್ವೀಕರಿಸಿ ಆತನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟನು. And we see in verse 10, but the Lord thundered with a loud thunder upon Philistines that day, and so confused them that they were overcome before Israel. ಸಾಮುವೇಲನು ಯಜ್ಞವನ್ನು ಅರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನ ಒಂದು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. So here we see that Israel doesn't have an army. Pardon? Israel did not have an army. Israel did not have an army. ಆ ಇಸ್ರಾಯೇಲ್ಗೆ ಯಾವುದೇ ಒಂದು ಸೈನ್ಯ ಇಲ್ಲಿ ಇದ್ದಿಲ್ಲ. They were all from different places, and they were not a common gathering as an army. ಅವರು ಒಂದು ಸೇನೆ ಆಗಿದ್ದಿಲ್ಲ, ಬೇರೆ ಬೇರೆ ಕಡೆಯಿಂದ ಈ ಜನರು ಬಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. But now the God is fighting for them. ಇಲ್ಲಿ ಈಗ ದೇವರು ಅವರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದಾನೆ. So they all confused them. Then Israel overcome before Israel, and men of verse 10, and the men of Israel went out to Mizpah and pursued the Philistines and drove them back as far as below Bethkar. ಅಲ್ಲಿ ನೋಡ್ತೇವೆ, ದೇವರವರು ಗಲಿಬಿಲಿ ಮಾಡಿದ ಕಾರಣ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲ್ ಆದರೂ ಮಿಚ್ಚೆಯಿಂದ ಹೊರಟು ಹಿಂದಟ್ಟಿ ಬೇತೇರಿನ ತಗ್ಗಿನವರೆಗೂ ಅವರನ್ನು ಹತ ಮಾಡಿದರು. So the way he trusted God, and God answered his prayers, and he have a great victory, and they drove them back to the places which they captured before.
ಅಲ್ಲಿ ಸಾಮ್ಯೇಲನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಜಯ ಕೊಟ್ಟು ಅವರು ಕಳೆದುಕೊಂಡಿದ್ದ ಸ್ಥಳವನ್ನು ತಿರುಗಿ ಪಡೆದುಕೊಂಡದೆಂಬುದಾಗಿ ನಾವು ನೋಡ್ತೇವೆ. So then verse 12 we see that there then Samuel took a stone and set it up between Mizpah and Shen and called its name Ebenezer, saying, thus far the Lord has helped us. 12ನೇ ವಾಕ್ಯದ ನೋಡ್ತೇವೆ. ಅನಂತರ ಸಾಮುವೇಲನು ಮಿಚ್ಚೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. So because of the God's hand is against Philistine, no they did not come anymore into the territory of Israel. ಅಲ್ಲಿ ದೇವರ ಹಸ್ತವು ಫಿಲಿಸ್ತೀನರ ವಿರುದ್ಧ ಇದ್ದ ಕಾರಣ ಫಿಲಿಸ್ಟಿಯರು ಇಸ್ರಾಯೇಲರ ಪ್ರಾಂತ್ಯಕ್ಕೆ ಬರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. So Israel recovered Ekron and Gath back from them. ಅದೇ ರೀತಿಯಾಗಿ ಇಸ್ರಾಯೇಲರು ಎಕ್ರಾನ್ ಮತ್ತು ಗಾತ್ ಈ ಎರಡು ಪ್ರದೇಶವನ್ನು ಅವರು ಆಕ್ರಮಣಿಸಿಕೊಂಡ್ರು ಎಂಬುದಾಗಿ ನೋಡ್ತೇವೆ. And also there was a peace among the people of Israel. ಇಸ್ರಾಯೇಲರ ಮಧ್ಯದಲ್ಲಿ ಸಮಾಧಾನ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. So he judged Israel for a long years. ಸಾಮ್ಯೇಲನು ಇಸ್ರಾಯೇಲನ್ನು ಅನೇಕ ವರ್ಷಗಳ ಕಾಲ ಆತನು ನ್ಯಾಯಸ್ಥಾಪಕನಾಗಿ ಅಲ್ಲಿ ಇದ್ದನೆಂಬುದಾಗಿ ನ್ಯಾಯ ತೀರಿಸಿದನೆಂಬುದಾಗಿ ನೋಡ್ತೇವೆ. So when we come to chapter 8 we see that the things are changing. ಇಲ್ಲಿ 8ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಕೆಲ ವಿಷಯಗಳು ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. That Samuel was judge for Israel and he was a priest for Israel and he was a prophet for Israel. ಸ್ಯಾಮ್ಯೇಲನು ಇಸ್ರಾಯೇಲಿಗೆ ನ್ಯಾಯಸ್ಥಾಪಕನಾಗಿದ್ದನು, ಆತನು ಯಾಜಕನಾಗಿದ್ದನು ಮತ್ತು ಆತನು ಪ್ರವಾದಿ ಸಹ ಆಗಿದ್ದನು. And when we become old we see that what happened to his ministry. ಆತನು ಮುದುಕನಾದ ಮೇಲೆ ಆತನ ಸೇವೆ ಏನಾಯ್ತು ಎಂಬುದಾಗಿ ನಾವು ನೋಡುವರಾಗಿರೋಣ. His children was verse 3 we see, but his sons did not walk in his ways. They turned aside after dishonest gain, took bribes and perverted justice. ಅಲ್ಲಿ ನೋಡ್ತೇವೆ ಅವರ ಮಕ್ಕಳು ತಂದೆ ಮಾರ್ಗದಲ್ಲಿ ನಡೆಯದಂತೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾಗಿ ತೀರ್ಪು ಮಾಡುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. So when we come to know that when they talk to Samuel about the new king, new leader they needed, because they are trusting not God, they are trusting man. ಈಗ ಅವರು ಬಂದು ಸ್ಯಾಮ್ಯೇಲಿಗೆ ನಮಗೊಬ್ಬ ಅರಸನು ಬೇಕೆಂಬುದಾಗಿ ಅವರು ದೇವರ ಮೇಲೆ ಭರವಸೆ ಇಡುತ್ತಾ ಇಲ್ಲ, ಮನುಷ್ಯರ ಮೇಲೆ ಈಗ ಭರವಸೆಯನ್ನು ಇಡುತ್ತಾ ಇದ್ದಾರೆ. They're telling now make us, verse 5 they're telling now make us a king to judge like all the nations. ಅಲ್ಲಿ ಹೇಳ್ತಾ ಇದ್ದಾರೆ ಅವರು ನಮಗೆ ಒಬ್ಬ ಅರಸನನ್ನು ನೇಮಿಸು, ಅವನು ನಮ್ಮ ನ್ಯಾಯಸ್ಥಾಪಕನಾಗಿರ್ಲಿ, ಎಲ್ಲಾ ಜನಾಂಗಗಳ ಆಳುವುದಕ್ಕಾಗಿ ಎಂಬುದಾಗಿ ಕೇಳುತ್ತಾ ಇದ್ದಾರೆ. So they have a king of the Almighty God is a king is in the midst of them. ಸರ್ವಶಕ್ತನಾದ ದೇವರು ಅವರಿಗೆ ಅರಸನಾಗಿ ಅವರ ಮಧ್ಯದಲ್ಲಿ ಇದ್ದಾನೆ. But the people want a physical king. ಆದ್ರೆ ಇಲ್ಲಿ ಆ ಜನರಿಗೆ ದೈಹಿಕ ಅಥವಾ ಶಾರೀರಿಕ ಒಬ್ಬ ಅರಸನು ಬೇಕಾಗಿದ್ದಾನೆ. Because God know that the physical kings will loot them. ಅಲ್ಲಿ ನಾವು ನೋಡ್ತೇವೆ ಈ ಶಾರೀರಿಕ ದೈಹಿಕ ಅರಸರು ಅವರನ್ನು ಬೀಳಿಸ್ತಾರೆ ಎಂಬುದಾಗಿ ದೇವರು ಗೊತ್ತಿತ್ತು. So he is Samuel didn't want to be like all the other nations. God was their king. ಸ್ಯಾಮ್ಯೇಲ್ಗೆ ಇತರ ರಾಜ್ಯರಂತೆ ಅರಸರಂತೆ ಅಲ್ಲಿ ಬೇಕಾಗಿದ್ದಿಲ್ಲ, ದೇವರೇ ಅವರಿಗೆ ಸರ್ವಶಕ್ತನಾಗ ಅರಸನಾಗಿ ಬೇಕಾಗಿತ್ತು. So God's Shekinah glory is on the Ark of the Covenant. ಆ ದೇವರ ಶೆಕಿನ ಮಹಿಮೆಯು ಆ ಮಂಜೂಷದ ಮೇಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. His security was in God. Pardon? His security, Samuel's security was in God. ದೇವರ ಸಾಮ್ಯೇಲಿನ ಸುರಕ್ಷತೆ ದೇವರ ಮೇಲಿತ್ತು. But this displeased Samuel because they talked about a king, a physical king. ಅಲ್ಲಿ ಒಂದು ದೈಹಿಕವಾದ ಶಾರೀರಿಕವಾದ ಅರಸನು ಬೇಕೆಂಬುದಾಗಿ ಅವರು ಕೇಳಿಕೊಂಡರು. So then they in verse 8 we see with which they have forsaken me and served other gods. ಅಲ್ಲಿ ಹೇಳ್ತಾರೆ, ನಾನು ಅವರನ್ನು ಐಗುಪ್ತ ದೇಶದ ಬಿಡಿಸದಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದ್ದಾರೆ. ನನಗೆ ಹೀಗೆ ಮಾಡಿರುವ ಹಾಗೆ
ನಿನಗೂ ಮಾಡುತ್ತಾರೆ. So now God is talking to Samuel to give them a king because they rejected me, not you. ಅಲ್ಲಿ ದೇವರು ಸಾಮ್ಯಲ್ಗೆ ಹೇಳ್ತಾನೆ, ಅವರು ಒಂದು ಅರಸನ್ನು ಕೊಡ್ರು, ಅವರು ನನ್ನನ್ನು ತಿರಸ್ಕರಿಸಿದ್ದಾರೆ, ನಿನ್ನನ್ನು ತಿರಸ್ಕರಿಸಲಿಲ್ಲ. So here they are rejecting the God of God and King of Kings and Lord of Lord. ಇಲ್ಲಿ ಅವರು ದೇವಾದಿ ದೇವನು, ರಾಜಾದಿರಾಜನು, ಕರ್ತಾದಿ ಕರ್ತನನ್ನು ತಿರಸ್ಕರಿಸಿದ್ದಾರೆ. Not rejecting Samuel, but rejecting their own God. ಸ್ಯಾಮ್ಯಲನ್ನು ತಿರಸ್ಕರಿಸಿಲ್ಲ, ತಮ್ಮ ಸ್ವಂತ ದೇವರನ್ನೇ ಅವರು ತಿರಸ್ಕರಿಸಿದ್ದಾರೆ. So where is our security? Is that in God? ನಮ್ಮ ಸುರಕ್ಷತೆ ಅಥವಾ ನಮ್ಮ ಭರವಸೆ ಯಾರಲ್ಲಿದೆ? ದೇವರಲ್ಲ. Or our security is in the money we have? ಅಥವಾ ನಮ್ಮ ಭರವಸೆ ನಮ್ಮಲ್ಲಿರುವ ಹಣದಲ್ಲ? Our security is on the health we have? ನಮ್ಮಲ್ಲಿರುವಂತ ಆರೋಗ್ಯದಲ್ಲಿ ನಮಗೆ ಭರವಸೆ ಇದೆಯಾ? When the pandemic came, all the world, the people of the world came to know that they cannot control their health. They cannot depend on health. ಈ ಪ್ಯಾಂಡಮಿಕ್ ಕೊರೋನಾ ಬಂದಾಗ ಅವರು ಎಲ್ಲರೂ ತಿಳ್ಕೊಂಡ್ರು, ತಮ್ಮ ಸ್ವಂತ ಆರೋಗ್ಯ ತಮ್ಮ ಸ್ವಂತ ಕೈಯಿಂದ ಕಾಪಾಡಿಕೊಳ್ಳಕ್ ಆಗುದಿಲ್ಲ, ಅದಕ್ಕೆ ದೇವರು ಬೇಕೆಂಬುದಾಗಿ. Their knowledge, their power, their money, that doesn't worth. ಯಾವುದೇ ಅಧಿಕಾರ, ಹಣ ಅಲ್ಲಿ ಬಿಡ್ಸಕ್ ಆಗ್ಲಿಲ್ಲ. So we cannot depend upon family or friends. They will also go away from us. ಅಲ್ಲಿ ನಮ್ಮ ಕುಟುಂಬ ಅಥವಾ ನಮ್ಮ ಸ್ನೇಹಿತರ ಮೇಲೆ ನಾವು ಅವಲಂಬಿಸಿಕೊಳ್ಳಲು ಸಾಧ್ಯವಾಗಿಲ್ಲ, ಅವರು ಸಹ ದೂರ ಹೋದರು. Not our work, not our social status. ನಮ್ಮ ಸಾಮಾಜಿಕ ಹಂತವಾಗ್ಲಿ ಅಥವಾ ನಮ್ಮ ಕೆಲಸ ಆಗ್ಲಿ ನಮ್ಮನ್ನು ಬಿಡಿಸಲು ಸಾಧ್ಯವಾಗ್ಲಿಲ್ಲ. So you ask yourself, what do I feel I cannot live without? ನಾವು ನಮ್ಮನ್ನೇ ಕೇಳ್ಕೊಳ್ಳೋಣ, ನಾವು ಯಾವ್ದ್ರಿಂದ ನಮ್ಮ ಸ್ವಂತ ಇದರಿಂದ ಬದುಕಕ್ಕೆ ಆಗುದಿಲ್ಲ ಎಂಬುದಾಗಿ. You may say, I cannot live without my children, without my money, without my health, without my family, without my social status. I cannot live. People always say that. ಅನೇಕ ಜನರು ಹೇಳ್ಕೊಳ್ತಾರೆ, ನಾನು ನನ್ನ ಕುಟುಂಬ ಮೇಲೆ ಅವಲಂಬಿಸಿಕೊಳ್ತೇನೆ, ನನ್ನ ಹಣದ ಮೇಲೆ, ಅಧಿಕಾರ ಮೇಲೆ, ನನ್ನ ಸಾಮಾಜಿಕ ಅಂತಸ್ತಿನ ಮೇಲೆ ನಾನು ಇರ್ತೇನೆ ಎಂಬುದಾಗಿ. Or do you feel that I cannot live without God? ನೀವೇನ್ ತಿಳ್ಕೊಳ್ತೀರಾ, ನಾನು ಯಾವ್ದ್ರಿಂದ ಇರಲು ಸಾಧ್ಯವಿಲ್ಲ ಎಂಬುದಾಗಿ. So the God is our king. ದೇವರು ನಮ್ಮ ಅರಸನಾಗಿದ್ದಾನೆ. So we have to come to the Lord at his presence always. ನಾವು ಆತನ ಪ್ರಸನ್ನತೆಗೆ ಯಾವಾಗ್ಲೂ ಬರಬೇಕು. Every time there is a one who can answer and you can help you. ಪ್ರತಿ ಸಮಯದಲ್ಲೂ ಒಬ್ಬನಿದ್ದಾನೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಮತ್ತು ಕೇಳಲು, ನಮ್ಮನ್ನು ಬಿಡುಗಡೆ ಮಾಡಲು. Samuel is warning them about the dangers of having a king. ಸಾಮ್ಯೇಲನು ಅರಸನ ಬೇಡಿಕೆ ಇಟ್ಟಾಗ, ಅರಸುಗಳನ್ನು ಕೊಡುವಾಗ ಅಲ್ಲಿರುವ ಅಪಾಯಗಳ ಕುರಿತು ಆತನು ಹೇಳುತ್ತಾನೆ. In verse 11 he says, this will be behavior of a king who will reign over you. He will take your sons and appoint them for his own chariots and to be his horsemen, and some will run before his chariots. ಆಗ ಅವ್ರಿಗೆ ಬರುವಂತ ಅಪಾಯ ಕುರಿತು ಈ ರೀತಿ 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಅರಸನು ಅಧಿಕಾರವಷ್ಟೇ ಎಂದು ಕೇಳಿರಿ, ಅವನು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು, ಅವರು ಅವನ ರಥಗಳ ಮುಂದೆ ಓಡುವವರಾಗಿರಬೇಕು. So the king, the physical king, will make you as his own slaves. ಅಲ್ಲಿ ದೈಹಿಕವಾಗಿರುವಂತ ಅರಸನು ಅವನು ನಿಮಗೆ ದಾಸನಾಗಿ ಮಾಡಿಕೊಳ್ಳುತ್ತಾನೆ. We see in verse 13, he will take your daughters to be perfumers, cooks and bakers. ಅಲ್ಲಿ 13ನೇ ವಾಕ್ಯದಲ್ಲಿ ನೋಡ್ತೇವೆ, ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನು ಸುಗಂಧ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು. And verse 14, he will take the best of your fields. ಅಲ್ಲಿ ನೋಡ್ತೇವೆ, ನಿಮ್ಮ ಒಳ್ಳೆ ಉತ್ತಮವಾದ ಹೊಲಗಳನ್ನು, ದ್ರಾಕ್ಷ ತೋಟಗಳನ್ನು, ಎಣ್ಣೆ ಮರಗಳನ್ನು, ತೋಪುಗಳನ್ನು ಕಿತ್ತುಕೊಳ್ಳುವನು. He will take 10th of your grain. 10ರಲ್ಲಿ 1 ಭಾಗ ನಿಮ್ಮ ಎಲ್ಲ ದವಸ ಧಾನ್ಯಗಳನ್ನು ಕಿತ್ತುಕೊಳ್ಳುವನು. He will take 10th of your sheep. ನಿಮ್ಮ ಕುರಿದನಗಳಲ್ಲಿ 10ರಲ್ಲಿ 1 ಭಾಗವನ್ನು ತೆಗೆದುಕೊಳ್ಳುತ್ತಾನೆ. But when in Samuel chapter 1 Samuel chapter 12 we come to know that how the integrity of Samuel's leadership. ಇಲ್ಲಿ ನೋಡ್ತೇವೆ 1 ಸಾಮ್ಯೇಲ್ 12ನೇ ಅಧ್ಯಾಯದಲ್ಲಿ ಸಾಮ್ಯೇಲನ ನಾಯಕತ್ವದ ಕುರಿತು ನಾವು ನೋಡ್ತೇವೆ. He is telling them to verse 3, here I am witness against. We can read verse 3 and 4. Which was, brother? 1 Samuel 12 verse 3 and 4.
ಇಲ್ಲಿ ನಿಂತುಕೊಂಡಿರುವ ನಾನು ಯಾರು ಎತ್ತನಾಗ್ಲಿ ಕತ್ತೆನಾಗ್ಲಿ ತೆಗೆದುಕೊಂಡು ಯಾರನ್ನಾದ್ರೂ ವಂಚಿಸಿ ಪೀಡಿಸಿದ್ದು ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ? ಇದ್ದರೆ ಯೆಹೋವನು ಮುಂದೆ ಆತನ ಅಭಿಷಕ್ತನ ಮುಂದೆಯೂ ಹೇಳಿರಿ, ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಅನ್ನಲು ಅವರು, ನೀನು ನಮ್ಮನ್ನು ವಂಚಿಸಿ ಪೀಡಿಸಿದಾಗ್ಲಿ ನಮ್ಮಿಂದ ಏನಾದ್ರೂ ಕಸಿದುಕೊಂಡಿದ್ದಾಗ್ಲಿ ಇರುವುದಿಲ್ಲ ಎಂದು ಉತ್ತರ ಕೊಟ್ಟರು. So Samuel's have the integrity in front of the people and the Lord. ಇಲ್ಲಿ ಸಾಮ್ಯಲ್ನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಆತನು ತನ್ನ ವೈಯಕ್ತಿಕ ಜೀವಿತದ ಎಲ್ಲಾ ವಿಷಯದಲ್ಲೂ ಆತನು ಉತ್ತಮನಾಗಿದ್ದನು. So Samuel is a good judge. He never take any bribe or anything done bad against the people. ಇಲ್ಲಿ ಸಾಮ್ಯಲ್ನು ಒಬ್ಬ ಉತ್ತಮವಾದ ನ್ಯಾಯಸ್ಥಾಪಕನಾಗಿದ್ದನು. ಯಾವುದೇ ಲಂಚವನ್ನಾಗ್ಲಿ ಯಾವುದೇ ರೀತಿಯಾಗಿ ವಂಚನೆ ಮಾಡುವಂತ ವಿಷಯದಲ್ಲಿ ಅಥವಾ ಕೆಟ್ಟತನ ವಿಷಯದಲ್ಲಿ ಆತನಿದ್ದಿಲ್ಲ. So here in verse 9 said they forgot the Lord their God. That was a problem. ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. ಅವರು ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಡಲು ಎಂಬುದಾಗಿ ನಾವು ನೋಡ್ತೇವೆ. Again we see in verse 10, we have sinned because we have forsaken the Lord. ಅಲ್ಲಿ ನೋಡ್ತೇವೆ, ಆಗ ಅವರು ಆತನಿಗೆ ನಾವು ಯೆಹೋವನಾದ ನಿನ್ನನ್ನು ಬಿಟ್ಟು ಬಾಲ್ ಅಶ್ವತ್ ಎಂಬ ದೇವತೆಗಳನ್ನು ಪೂಜಿಸಿ ಪಾಪ ಮಾಡಿದ್ದೇವೆ ಎಂಬುದಾಗಿ ಹೇಳಿದರು. And when verse 20 we see that but serve the Lord with all your heart. 20ನೇ ವಾಕ್ಯದಲ್ಲಿ ನೋಡ್ತೇವೆ, ಭಯಪಡಬೇಡ್ರಿ. 20th ಬ್ರದರ್? Yeah, 20. Yeah, end. Yeah. ಇಷ್ಟು ಪಾಪ ಮಾಡಿದ್ರು ನೀವು ಇನ್ನು ಮುಂದೆ ಆದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿಂದ ಆತನೊಬ್ಬನನ್ನೇ ಸೇವಿಸಿರಿ. So here Samuel is praying for them and also tell them to serve the Lord with all your heart. ಸ್ಯಾಮ್ಯೇಲನು ಅವರಿಗೆ ಎಚ್ಚರಿಸ್ತಾ ಇದ್ದಾನೆ, ನೀವು ದೇವರನ್ನು ಪೂರ್ಣ ಮನಸ್ಸಿನಿಂದ ಆತನಿಗೋಸ್ಕರ ನೀವು ಆತನೊಬ್ಬನನ್ನೇ ಸೇವಿಸಿರಿ ಎಂಬುದಾಗಿ. We can serve without whole heart, but here we need to serve the Lord with whole heart. ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನು ಸೇವಿಸಬೇಕು. So verse 23 and 24 we see that Samuel is praying for this people. 23-24ನೇ ವಾಕ್ಯದಲ್ಲಿ ಸಾಮ್ಯೇಲನು ಈ ಜನರಿಗೋಸ್ಕರ ಆತನು ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. Even though they rejected Samuel, Samuel is praying for them. ಅವರು ಸಾಮ್ಯೇಲನ್ನು ತಿರಸ್ಕರಿಸಿದ್ರು ಸಹ ಸಾಮ್ಯೇಲನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. We hear that moreover as for me, far be it from me that I should sin against the Lord in ceasing to pray for you. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಾನಾದರೂ ಪಾಪ ಮಾಡದಂತೆ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. So even though they rejected them, if he is not praying for the people, that is a sin he is doing. ಅವರು ಪಾಪ ಮಾಡಿದ್ರು ಸಹ ಅಲ್ಲಿ ನಾವು ನೋಡ್ತೇವೆ ಸಾಮ್ಯೇಲನು ಅವ್ರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿದನೆಂಬುದಾಗಿ, ಅವರು ನೀತಿಯ ಮಾರ್ಗ ಕಡೆ ತಿರುಗಿಕೊಳ್ಳುವುದು. He did not take this personally nor hate them as a result. ಆತನು ವೈಯಕ್ತಿಕವಾಗಿ ತೆಗೆದುಕೊಳ್ಳಲಿಲ್ಲ ಮತ್ತು ದ್ವೇಷ ಮನೋಭಾವದಿಂದ ಅವರ ಮೇಲೆ ಸಿಟ್ಟಾಗ್ಲಿಲ್ಲ. How we are we praying for the people who reject us, who is against us? ಅದೇ ರೀತಿಯಾಗಿ ನಮ್ಮನ್ನು ತಿರಸ್ಕರಿಸುವ ಜನರ ಕುರಿತು ನಾವು ಚಿಂತಿಸ್ತಾ ಪ್ರಾರ್ಥಿಸ್ತಾ ಇದ್ದೇವಾ? We got offended when rejected because our identities are not completely built on God. ನಾವು ಅನೇಕ ಸಲ ನಾವು ತಿರಸ್ಕರಿಸಲ್ಪಟ್ಟಾಗ ನಾವು ಕೋಪಗೊಳ್ತೇವೆ, ಯಾಕಂದ್ರೆ ನಾವು ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿಸಿಕೊಂಡಿಲ್ಲ. So we have to depend on God. It is built on God. ನಾವು ದೇವರ ಮೇಲೆ ಅವಲಂಬಿಸಿಕೊಳ್ಬೇಕು, ಯಾಕಂದ್ರೆ ನಮ್ಮ ಜೀವಿತ ದೇವರ ಮೇಲೆ ಕಟ್ಟಲ್ಪಟ್ಟಿದೆ. We are always wanting to prove we are right or good. ನಾವು ಯಾವಾಗ್ಲೂ ನಾವು ಸರಿ ಎಂಬುದಾಗಿ ಮತ್ತು ನಾವು ನಡೆಯುವಂತ ಮಾರ್ಗ ಸರಿ ಎಂಬುದಾಗಿ ನಾವು ಕೊಡಲು ಬಯಸ್ತೇವೆ. But Samuel was not like that. ಸಾಮ್ಯೇಲನು ಆ ರೀತಿ ಇದ್ದಿಲ್ಲ. Trust in God, God's judgment in allowing us to be rejected, allowing us to be rejected. ದೇವರ ಮೇಲೆ ಅವಲಂಬಿಸಿಕೊಳ್ಳಿರಿ, ಆಗ ನಮ್ಮನ್ನು ತಿರಸ್ಕರಿಸಿದವರನ್ನು ಸಹ ನಾವು ಪ್ರೀತಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. Verse 24, only fear the Lord and serve him in truth with all your heart, for consider what great things he has done for you. ನೀವಾದರೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳರಾಗಿದ್ದು
ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸ್ತಾ ಬರಬೇಕು. So Joseph is an example. He was rejected by his brothers, but he never have a hatred against them. ನಾವು ಇದಕ್ಕೆ ಒಂದು ಮಾದರಿಯಾಗಿ ತೆಗೆದುಕೊಳ್ಬೇಕು, ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ ಯೋಸೇಫನ ಕುರಿತು ತೆಗೆದುಕೊಳ್ಬೇಕು. ತನ್ನ ಸಹೋದರರು ಅವರನ್ನು ತಿರಸ್ಕರಿಸುವುದು ಸಹ ಆತನಿಗೆ ದ್ವೇಷ ಮನೋಭಾವ ಇದ್ದಿಲ್ಲ. He always felt that he was in God's hand. ಆತನು ಯಾವಾಗ್ಲೂ ನಾನು ದೇವರ ಹಸ್ತದಲ್ಲಿದ್ದೇನೆ ಎಂಬುದಾಗಿ ಯೋಸೇಫನು ಹೇಳ್ತಾ ಇದ್ದನು. Dearly beloved, the Lord bought us by giving a great price. ಪ್ರಿಯರೇ, ದೇವರು ನಮ್ಮನ್ನು ಒಂದು ದೊಡ್ಡ ಕ್ರಯವನ್ನು ಕೊಡುವ ಮೂಲಕ ನಮ್ಮನ್ನು ಕೊಂಡುಕೊಂಡಿದ್ದಾನೆ. We are in the hands of our God. ನಾವು ದೇವರ ಸುರಕ್ಷಿತವಾದ ಹಸ್ತದ ಕೈಯಲ್ಲಿದ್ದೇವೆ. So he will never leave you or forsake us. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ. So you don't have to be confused about the things happening around you. ನಮ್ಮ ಸುತ್ತಲೂ ನಡೆಯುವ ವಿಷಯದಲ್ಲಿ ನಾವು ಗಲಿಬಿಲಿ ಆಗುವುದು ಬೇಡ. Do not be dejected. ಯಾವುದೇ ಕಾರಣಕ್ಕೂ ಮನಸ್ಥೈರ್ಯ ಕಳೆದುಕೊಳ್ಳಬೇಡ್ರಿ. Because our God, who promised that he will be with us forever. ನಮ್ಮ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ. So we are in the hands of God. ನಾವು ದೇವರ ಹಸ್ತದಲ್ಲಿದ್ದೇವೆ. He is the apple of the eye. That was he is taking care of us. ನಾವು ಆತನ ಕಣ್ಣಿನ ಗುಡ್ಡೆ ಆಗಿದ್ದೇವೆ. ಆತನು ನಮಗೆ ಎಲ್ಲಾ ವಿಷಯದಲ್ಲೂ ಆತನು ನಮಗೆ ಅಗತ್ಯಗಳನ್ನು ಆತನು ತೆಗೆದುಕೊಳ್ಳುತ್ತಾನೆ. Even there is rejection comes, even your friends despise you, even you got the enmity from your neighbors, but you trust in the Lord always. ನಿಮ್ಮ ಸ್ನೇಹಿತರು ನಿಮ್ಮನ್ನು ತಿರಸ್ಕರಿಸಿದರು, ನಿಮ್ಮ ಬಂಧು ಬಾಂಧವರು ಅಕ್ಕಪಕ್ಕದವರು ನಿಮಗೆ ವಿರುದ್ಧವಾಗಿದ್ದರು, ನೀವು ದೇವರ ಮೇಲೆ ಭರವಸೆ ಇಡ್ರಿ, ನಂಬಿಕೆ ಇಡ್ರಿ. Pray for others, trust in God more than anyone. ದೇವರ ಮೇಲೆ ಹೆಚ್ಚಾಗಿ ನಂಬಿಕೆ ಉಳ್ಳವರಾಗಿ ಭರವಸೆ ಉಳ್ಳವರಾಗಿರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆತನ ಮೇಲೆ ಆತುಕೊಳ್ಳಿರಿ. And also pray for those that reject you. ಯಾರ ನಿಮ್ ತಿರಸ್ಕರಿಸ್ತಾರೋ ಅವ್ರಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥಿಸ್ರಿ. Maybe your neighbors, maybe your family, because you become a child of God, there is a lot of rejection in your life. ಅಕ್ಕಪಕ್ಕ ಇರುವವರು, ಸ್ನೇಹಿತರು ಇರ್ಬೇಕು, ನೀವು ದೇವರ ಮಕ್ಕಳಾಗಿದ ಮೇಲೆ ಅನೇಕರು ನಿಮ್ಮನ್ನು ಹೆಚ್ಚಾಗಿ ತಿರಸ್ಕರಿಸಬಹುದು. May God give a heart to pray for them. ದೇವರು ನಿಮ್ಗೆ ಒಂದು ಒಳ್ಳೆ ಹೃದಯ ಕೊಡ್ಲಿ, ಅವ್ರಿಗೋಸ್ಕರ ಪ್ರಾರ್ಥಿಸುವಂತ ಒಂದು ಹೃದಯ ಕೊಡ್ಲಿ. And also consider others' sin as our own sin. ಇತರರ ಪಾಪಗಳನ್ನು ನಮ್ಮ ಪಾಪಗಳಾಗಿ ತೆಗೆದುಕೊಳ್ಳೋಣ. So Samuel's life was an example by he's the one listening to God's calling. ಸ್ಯಾಮ್ಯುಯೇಲನ ಜೀವಿತವು ಒಂದು ಮಾದರಿಯಾಗಿತ್ತು ಆ ದೇವರ ಕರೆಯುವಿಕೆಯ ವಿಷಯದಲ್ಲಿ. He is speaking unpleasant truth what he got from the Lord. ಆತನು ದೇವರಿಂದ ಬಂದಂತ ಆ ವಿಷಯವನ್ನು ಮುಚ್ಚುಮರೆ ಮಾಡದೆ ಆತನು ಏಲಿಗೆ ಹೇಳುತ್ತಾನೆ. And he considering other sin as his own sin. ಇತರರ ಪಾಪವನ್ನು ತನ್ನ ಸ್ವಂತ ಪಾಪವಾಗಿ ಆತನು ಪರಿಗಣಿಸುತ್ತಾನೆ. He trusts in God more than man or others. ಆತನು ದೇವರ ಮೇಲೆ ಮನುಷ್ಯನಿಗಿಂತ ಹೆಚ್ಚಾಗಿ ಆತನು ಭರವಸೆ ಮತ್ತು ಅವಲಂಬನೆ ಇಟ್ಟುಕೊಂಡಿದ್ದಾನೆ. He is praying for those who that rejected him. ಯಾರು ಆತನನ್ನು ತಿರಸ್ಕರಿಸಿದರೋ ಅವ್ರಿಗೋಸ್ಕರ ಆತನು ಪ್ರಾರ್ಥಿಸಿದನು. Let us do that, and may God help you in this time. And tomorrow, next Tuesday, we are going to finish this study of Samuel. ಇದೇ ರೀತಿಯಾಗಿ ನಾವು ಸಹ ಮಾಡಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದೋರಾಗಿರೋಣ. ಬರವಾರದಲ್ಲಿ ನಾವು ಸಾಮ್ಯಲ್ನ ಕುರಿತು ಈ ಅಧ್ಯಾಯನ ಮುಗಿಸಲಿದ್ದೇವೆ. So we are going to receive that from to study from the anointing of the king Saul and also David. ನಾವು ಈ ದೇವ ಮನುಷ್ಯನಿಂದ ಸೌಲನು ಮತ್ತು ದಾವಿದನ ಅಭಿಷೇಕದ ಕುರಿತು ನಾವು ನೋಡುವರಾಗಿರೋಣ. And may God help us to study that word once again. And thank you all for joining, and thank you for giving me this wonderful time to share the word of God. ಅದೇ ರೀತಿಯಾಗಿ ದೇವರು ಈ ವಾಕ್ಯವನ್ನು ಧ್ಯಾನಿಸಲು ನಮಗೆ ಜ್ಞಾನ ಕೊಡ್ಲಿ. ನೀವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಕೃತಜ್ಞತೆ